ಆಲದ ಮರದ ಮೇಲೆ 2 ಗಿಳಿಗಳು ಗೂಡು ಕಟ್ಟಿದ್ದವು. ಹೆಣ್ಣು ಗಿಳಿ ಗೂಡಿನಲ್ಲಿ 2 ಮೊಟ್ಟೆಗಳನ್ನು ಇಟ್ಟಿತು. ಸ್ವಲ್ಪ ಸಮಯದ ನಂತರ ಮೊಟ್ಟೆಗಳು ಒಡೆದು 2 ಮರಿಗಳು ಹೊರಬಂದವು. ಪೋಷಕ ಪಕ್ಷಿಗಳು ಮರಿಗಳನ್ನು ಚೆನ್ನಾಗಿ ನೋಡಿಕೊಂಡವು. ಕೆಲವು ವಾರಗಳ ನಂತರ ಎಳೆಯ ಹಕ್ಕಿಗಳು ಸ್ವಲ್ಪ ದೂರದವರೆಗೆ ಹಾರಲು ಸಾಧ್ಯವಾಯಿತು. ತಂದೆ ಹಕ್ಕಿ ಹೇಳಿದರು, ನಾವು ನಮ್ಮ ಮರಿಗಳನ್ನು ಚೆನ್ನಾಗಿ ನೋಡಿಕೊಂಡಿದ್ದೇವೆ. ಅವರಿಗೂ ಚೆನ್ನಾಗಿ ಊಟ ಹಾಕಿದ್ದೇವೆ. ಅವರು ಒಟ್ಟಿಗೆ ಆಡಿದ್ದಾರೆ. ಅವರು ಹಾರಲು ಕಲಿತಿದ್ದಾರೆ. ಈಗ ಅವರು ತಮ್ಮನ್ನು ತಾವು ನೋಡಿಕೊಳ್ಳಬಹುದು. ನಾವು ಅವರನ್ನು ನಿಧಾನವಾಗಿ ಬಿಡೋಣ. ಪ್ರತಿದಿನ ಬೆಳಿಗ್ಗೆ ಪೋಷಕ ಪಕ್ಷಿಗಳು ಎಳೆಯ ಪಕ್ಷಿಗಳಿಗೆ ಆಹಾರವನ್ನು ತರಲು ಹಾರಿಹೋದವು. ನಂತರ ಅವರು ತಮ್ಮ ಚಿಕ್ಕ ಮಕ್ಕಳಿಗೆ ಆಹಾರದೊಂದಿಗೆ ಸಂಜೆ ಮರಳಿದರು. ಇದು ಸ್ವಲ್ಪ ಕಾಲ ನಡೆಯಿತು. ಒಬ್ಬ ಬೇಟೆಗಾರ ಈ ಪಕ್ಷಿಗಳನ್ನು ಸ್ವಲ್ಪ ಸಮಯದವರೆಗೆ ಗಮನಿಸಿದನು. ಹಳೆಯ ಪಕ್ಷಿಗಳು ಪ್ರತಿದಿನ ಬೆಳಿಗ್ಗೆ ಹೊರಗೆ ಹೋಗುವುದನ್ನು ಅವನು ನೋಡಿದನು. ಒಂದು ಮುಂಜಾನೆ ಪೋಷಕ ಪಕ್ಷಿಗಳು ದೂರವಿರುವಾಗ ಎಳೆಯ ಪಕ್ಷಿಗಳನ್ನು ಹಿಡಿಯಲು ಅವನು ನಿರ್ಧರಿಸಿದನು. ಯೋಜಿಸಿದಂತೆ ಅವರು ಎಳೆಯ ಪಕ್ಷಿಗಳನ್ನು ಹಿಡಿದರು. ಎಳೆಯ ಹಕ್ಕಿಗಳು ಬೇಟೆಗಾರನ ಹಿಡಿತದಿಂದ ತಮ್ಮನ್ನು ಬಿಡಿಸಿಕೊಳ್ಳಲು ತಮ್ಮ ಕೈಲಾದಷ್ಟು ಹೆಣಗಾಡಿದವು. 2 ಮರಿ ಹಕ್ಕಿಗಳಲ್ಲಿ ಒಂದು ಬೇಟೆಗಾರನಿಂದ ತಪ್ಪಿಸಿಕೊಂಡಿತು. ಇನ್ನೊಂದು ಹಕ್ಕಿಯನ್ನು ಬೇಟೆಗಾರನು ತನ್ನ ಮನೆಗೆ ಪಂಜರದಲ್ಲಿ ತೆಗೆದುಕೊಂಡು ಹೋದನು. ನಾನು 2 ಹಕ್ಕಿಗಳನ್ನು ಹಿಡಿದೆ, ಆದರೆ ಅವುಗಳಲ್ಲಿ ಒಂದನ್ನು ಕಳೆದುಕೊಂಡೆ ಎಂದು ಬೇಟೆಗಾರ ತನ್ನ ಮಕ್ಕಳಿಗೆ ಹೇಳಿದನು. ಮತ್ತು ಅವರು, ಈ ಗಿಳಿಯನ್ನು ಸುರಕ್ಷಿತವಾಗಿ ಪಂಜರದಲ್ಲಿ ಇರಿಸಿ ಮತ್ತು ಅದರೊಂದಿಗೆ ಆಟವಾಡಿ ಎಂದು ಸೇರಿಸಿದರು. ಬೇಟೆಗಾರನ ಮಕ್ಕಳು ಗಿಣಿಯೊಂದಿಗೆ ಆಟವಾಡಿದರು. ಬಹಳ ಬೇಗ ಬೇಟೆಗಾರನ ಮನೆಯಲ್ಲಿ ಗಿಳಿ ಕೆಲವು ಪದಗಳನ್ನು ಮಾತನಾಡಲು ಕಲಿತರು. ಮಕ್ಕಳು ತಮ್ಮ ತಂದೆಗೆ ಹೇಳಿದರು, ಅಪ್ಪ, ನಮ್ಮ ಗಿಳಿ ಕೆಲವು ಪದಗಳನ್ನು ಹೇಳಲು ಕಲಿತಿದೆ. ಬೇಟೆಗಾರನಿಂದ ತಪ್ಪಿಸಿಕೊಂಡು ಬಂದ ಇನ್ನೊಂದು ಗಿಳಿ ಆಶ್ರಮಕ್ಕೆ ಬಂದಿತು. ಕೆಲವು ಪವಿತ್ರ ಪುರುಷರು ಆಶ್ರಮದಲ್ಲಿ ವಾಸಿಸುತ್ತಿದ್ದರು. ಅವರು ಎಳೆಯ ಗಿಳಿಗೆ ಯಾವುದೇ ಹಾನಿ ಮಾಡಲಿಲ್ಲ. ಎಳೆಯ ಗಿಳಿ ಅಲ್ಲಿಯೇ ಉಳಿದುಕೊಂಡಿತು. ಅದು ಅವರ ಮಾತನ್ನು ಆಲಿಸಿತು ಮತ್ತು ಕೆಲವು ಪದಗಳನ್ನು ಹೇಳಲು ಕಲಿತಿತು. ಒಬ್ಬ ಪ್ರಯಾಣಿಕ ಬೇಟೆಗಾರನ ಗುಡಿಸಲಿನ ಬಳಿ ನಡೆದುಕೊಂಡು ಹೋಗುತ್ತಿದ್ದನು. ಸುಸ್ತಾಗಿ ಗುಡಿಯ ಹತ್ತಿರ ಸ್ವಲ್ಪ ಹೊತ್ತು ಕುಳಿತುಕೊಂಡರು. ಥಟ್ಟನೆ ಗಿಳಿಯೊಂದು ಮಾತನಾಡುವುದನ್ನು ಕೇಳಿಸಿತು. ಅವನು ಗಿಳಿಯನ್ನು ನೋಡಲು ತಿರುಗಿದನು. ಅದರಲ್ಲಿ, ಓ ಮೂರ್ಖ, ಇಲ್ಲಿಗೆ ಯಾಕೆ ಬಂದೆ? ನಿನ್ನ ಕತ್ತು ಕೊಯ್ಯುತ್ತೇನೆ ಎಂದನು. ಇಂತಹ ಕೆಟ್ಟ ಮಾತುಗಳನ್ನು ಕೇಳಿದ ಪ್ರಯಾಣಿಕನಿಗೆ ಬಹಳ ವಿಷಾದವಾಯಿತು. ಅವರು ಎದ್ದು ತಕ್ಷಣ ಸ್ಥಳದಿಂದ ಹೊರಟರು. ನಂತರ ಅವರು ಸ್ವಲ್ಪ ಸಮಯ ನಡೆದು ಆಶ್ರಮವನ್ನು ತಲುಪಿದರು. ಆಶ್ರಮದ ಬಳಿಯ ಮರದ ಮೇಲೆ ಇನ್ನೊಂದು ಗಿಳಿ ಕುಳಿತಿರುವುದನ್ನು ಅವನು ನೋಡಿದನು. ಪ್ರಯಾಣಿಕನನ್ನು ನೋಡಿ ಈ ಗಿಳಿ ಮಾತಾಡಿತು, ಸ್ವಾಗತ ಪ್ರಯಾಣಿಕ, ಈ ಆಶ್ರಮಕ್ಕೆ ಸ್ವಾಗತ. ಈ ಕಾಡಿನಲ್ಲಿ ನಮಗೆ ಸಾಕಷ್ಟು ಒಳ್ಳೆಯ ಹಣ್ಣುಗಳಿವೆ. ನೀವು ಇಷ್ಟಪಡುವುದನ್ನು ತಿನ್ನಿರಿ. ಪವಿತ್ರ ಪುರುಷರು ನಿನ್ನನ್ನು ಚೆನ್ನಾಗಿ ನಡೆಸಿಕೊಳ್ಳುವರು. ಪ್ರಯಾಣಿಕನಿಗೆ ಆಶ್ಚರ್ಯವಾಯಿತು. ಅವರು ಗಿಳಿಗೆ ಹೇಳಿದರು, ನಾನು ಸ್ವಲ್ಪ ಸಮಯದ ಹಿಂದೆ ಬೇಟೆಗಾರನ ಗುಡಿಸಲಿನ ಬಳಿ ಎಳೆಯ ಗಿಳಿಯನ್ನು ಭೇಟಿಯಾದೆ. ಅದು ಕೆಟ್ಟದಾಗಿ ಮಾತನಾಡಿದೆ. ಆದ್ದರಿಂದ ನಾನು ತಕ್ಷಣ ಸ್ಥಳದಿಂದ ಹೊರಟೆ. ಈಗ ನಾನು ನಿಮ್ಮನ್ನು ಭೇಟಿ ಮಾಡಿದ್ದೇನೆ. ನೀವು ತುಂಬಾ ಚೆನ್ನಾಗಿ ಮಾತನಾಡುತ್ತೀರಿ ಮತ್ತು ನಿಮ್ಮ ಮಾತುಗಳು ದಯೆ ಮತ್ತು ಸೌಮ್ಯವಾಗಿರುತ್ತದೆ. ನೀನು ಮತ್ತು ಇನ್ನೊಂದು ಹಕ್ಕಿ 2 ಗಿಳಿಗಳು. ಹಾಗಾದರೆ ನಿಮ್ಮ ಭಾಷೆಗಳಲ್ಲಿ ಏಕೆ ಈ ವ್ಯತ್ಯಾಸ? ಆಶ್ರಮದಲ್ಲಿದ್ದ ಗಿಳಿಯು ಇನ್ನೊಂದು ಗಿಳಿ ತನ್ನ ಸಹೋದರನಾಗಿರಬೇಕು ಎಂದು ಊಹಿಸಿತು. ವಿರಕ್ತ ಗಿಳಿ ಹೇಳಿತು, ಪ್ರಯಾಣಿಕ, ಇನ್ನೊಂದು ಗಿಳಿ ನನ್ನ ಸಹೋದರ. ಆದರೆ ನಾವು 2 ವಿಭಿನ್ನ ಸ್ಥಳಗಳಲ್ಲಿ ವಾಸಿಸುತ್ತಿದ್ದೇವೆ. ನನ್ನ ಸಹೋದರ ಬೇಟೆಗಾರನ ಭಾಷೆಯನ್ನು ಕಲಿತಿದ್ದಾನೆ,
ಆದರೆ ನಾನು ಪವಿತ್ರ ಜನರ ಭಾಷೆಯನ್ನು ಕಲಿತಿದ್ದೇನೆ.